ಹೊಸದೊಂದು ವಿಡಿಯೋಗೆ ಸ್ವಾಗತ. ನಾನು ಪವನ್. ಎಲ್ಲರಿಗೂ ನಮಸ್ಕಾರ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ 100 ಡೇಸ್ ಅಂದರೆ 100 ದಿನ ಪೂರೈಸಿದ ಎಲ್ಲ ಸಿನಿಮಾಗಳ ಪಟ್ಟಿಯಲ್ಲಿ ಟಾಪ್ 10 ಯಾವ ಸಿನಿಮಾಗಳಿದೆ ಅಂತ ಇವತ್ತು ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ನಾಗರಹಾವು ಸಿನಿಮಾ. ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ಬಂದಂತಹ ಒಂದು ರೋಷ ಉಕ್ಕಿಸಿದ ಸಿನಿಮಾ ನಾಗರಹಾವು. ಸಿನಿಮಾ ಚಿತ್ರಮಂದಿರಗಳಲ್ಲಿ 100 ದಿನ ಪೂರೈಸಿದಂತಹ ಸಿನಿಮಾ ಇದಾಗಿದೆ. ಎರಡನೇದು ಸೂರ್ಯವಂಶ. ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತಲೇ ಹೇಳಬಹುದು. ಆ ಒಂದು ಚಂದ್ರು ಸರ್ ಹಾಗೆ ದೊಡ್ಡಣ್ಣ ಅವರ ಕಾಂಬಿನೇಷನ್ ನೆಕ್ಸ್ಟ್ ಲೆವೆಲ್ ಇದ್ದಂತಹ ಸಿನಿಮಾ ಸೂರ್ಯವಂಶ. ಈ ಸಿನಿಮಾ ಕೂಡ 100 ದಿನ ಪ್ರದರ್ಶನ ಕಂಡಿದೆ. ಮೂರನೆಯದಾಗಿ ಯಜಮಾನ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಬ್ಲಾಕ್ ಬಸ್ಟರ್ ಎವರ್ಗ್ರೀನ್ ಹಿಟ್ ಸಿನಿಮಾ ಅಂತಲೇ ಹೇಳಬಹುದು. ಈ ಸಿನಿಮಾ 100 ಡೇಸ್ ಪೂರ್ಣಗೊಳಿಸಿದೆ. ನಾಲ್ಕನೇದು ಸಾಹಸ ಸಿಂಹ. ಈ ಸಿನಿಮಾ ನಿಮಗೆ ಗೊತ್ತೇ ಇರುತ್ತೆ. ಸಾಹಸ ಸಿಂಹ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆದಂತಹ ಸಿನಿಮಾ ಸಿಂಹಾದ್ರಿಯ ಸಿಂಹ. ಈ ಸಿನಿಮಾ ಚಿತ್ರಮಂದಿರದಲ್ಲಿ 100 ದಿನ ಪೂರೈಸಿದೆ. ಮತ್ತೊಂದು ಮಗದೊಂದು ಸಿನಿಮಾ ಅಂತ ಅಂದರೆ ಬಂಧನ. ಆ ಒಂದು ಬ್ರೇಕಪ್ ಸ್ಟೋರಿ, ಆ ನಂದಿನಿಗೆ ಇವರು ಕೊಟ್ಟಂತಹ ಪ್ರೀತಿ ಕೊನೆಗೆ ಏನಾಯಿತು ಅನ್ನುವಂತಹದ್ದು ಬಂಧನ ಸಿನಿಮಾ. ಇದು ಕೂಡ ಒಂದು ಲವ್ ಎಮೋಷ್ನಲ್ ಸಿನಿಮಾ. 100 ದಿನ ಪೂರೈಸಿದೆ. ಮತ್ತೊಂದು ರೋಮಾಂಚಕ ಸಿನಿಮಾ ಅಂತ ಅಂದರೆ ಅದು ಆಪ್ತಮಿತ್ರ. ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಹಾಗೂ ಥ್ರಿಲ್ಲಿಂಗ್ ಹಾರರ್ ಮೂವಿ ಅಂತಲೇ ಹೇಳಬಹುದು. ಈ ಸಿನಿಮಾ ಕೂಡ 100 ದಿನ ಪೂರೈಸಿದೆ ಅಂತಲೇ ಹೇಳ್ಬೋದು. ಅದೇ ತಂಡ ಸಿನಿಮಾ ಕತೆ ಬೇರೆ ಆಪ್ತ ರಕ್ಷಕ. ಇದೊಂದು ಕೂಡ ರೋಮಾಂಚಕ ಸಿನಿಮಾ ಅಂತಲೇ ಹೇಳಬಹುದು. ಈ ಸಿನಿಮಾ ಸಹ ಚಿತ್ರಮಂದಿರದಲ್ಲಿ 100 ದಿನ ಪೂರೈಸಿದೆ. ಹಾಗೆಯೇ ಸಾಹಸ ಸಿಂಹ ವಿಷ್ಣುವರ್ಧನ್ ಅಂತ ಹೆಸರು ಬಂದಿದೆ ಈ ಸಿನಿಮಾದಿಂದ ಅಂತ ನಾನು ಅಂದ್ಕೊಳ್ತೀನಿ. ಸೊ ಈ ಸಿನಿಮಾ ಕೂಡ ಚಿತ್ರಮಂದಿರದಲ್ಲಿ 100 ದಿನ ಪೂರೈಸಿದೆ. ನನ್ನ ಪ್ರಕಾರ ನಾನು ಹೇಳುವುದು ಇದೇ ಸೀಮಿತ ಅಲ್ಲ. ಇನ್ನೂ ಹೆಚ್ಚು ಸಿನಿಮಾಗಳ ಪಟ್ಟಿ 100 ದಿನಗಳ ದಾಖಲೆಯಲ್ಲಿದೆ ಅಂತ ನಾನು ಅಂದ್ಕೊತೀನಿ. ಪಕ್ಕಾ ಹೌದು, ಇದು ಸೀಮಿತ ಅಲ್ಲ. ಹಾಗೆಯೇ ನೆಕ್ಸ್ಟ್ ಇವರ ಮೊದಲ ಸಿನಿಮಾ ಯಾವುದು ಅಂತ ಬೇಕಾ, ಅಥವಾ ಮುಂದೆ ಯಾವ ನಟರ 100 ಡೇಸ್ ಪೂರೈಸಿದೆ ಆ ಒಂದು ನಟರ ಹೆಸರನ್ನು ಕಮೆಂಟ್ ಮಾಡಿ. ಆ ವಿಡಿಯೋ ಆದಷ್ಟು ಬೇಗ ತಿಳಿಸ್ತೀನಿ. ನಮಸ್ಕಾರ.